ಚೀನಾದಿಂದ ಪಾಕಿಸ್ತಾನಕ್ಕೆ ರೆಡ್ ವಾರ್ನಿಂಗ್. ಆಪರೇಷನ್ ಸಿಂಧೂರ್ ಏಟಿಗೆ ಬೆದರಿ ಟ್ರಂಪ್ ಕಾಲಿಗೆ ಬಿದ್ದ ಪಾಕ್. ರೊಚ್ಚಿಗೆದ್ದ ಡ್ರ್ಯಾಗನ್ ಮಾಡಿದ್ದೇನು? ನಮಸ್ಕಾರ ವೀಕ್ಷಕರೇ. ರಾಜಕೀಯದಲ್ಲಿ ಯಾರು ಶಾಶ್ವತ ಮಿತ್ರರೂ ಅಲ್ಲ, ಯಾರು ಶಾಶ್ವತ ಶತ್ರುಗಳು ಅಲ್ಲ ಅಂತಾರೆ. ಆದರೆ ಪಾಕಿಸ್ತಾನ ಮತ್ತು ಚೀನಾ ಮಾತ್ರ ಇದಕ್ಕೊಂದು ಅಪವಾದ ಎಂಬಂತೆ ಇದ್ವು. ನಮ್ಮ ದೋಸ್ತಿ ಹಿಮಾಲಯಕ್ಕಿಂತ ಎತ್ತರ, ಸಮುದ್ರದಕ್ಕಿಂತ ಆಳ, ಜೇನಿಗಿಂತ ಸಿಹಿ ಅಂತ ಹಾಡಿ ಹೊಗಳ್ತಾಗಿದ್ವು ಪಾಕಿಸ್ತಾನ ಮತ್ತು ಚೀನಾ. ಚೀನಾವನ್ನು ಪಾಕಿಸ್ತಾನ ತನ್ನ ತಂದೆಯ ಸ್ಥಾನವನ್ನು ನೋಡ್ತಾ ಇತ್ತು ಇದೇ ಪಾಕಿಸ್ತಾನ. ಆದರೆ ಕಾಲ ಎಂಥ ಮಾಯಾವಿ ನೋಡಿ ವೀಕ್ಷಕರೇ. ಸರಿಯಾಗಿ ಒಂದು ವರ್ಷದ ಹಿಂದೆ ಅಂದರೆ 2025 ಆರಂಭದಲ್ಲಿ ನಡೆದ ಆ ಒಂದು ಘಟನೆ ಇಡೀ ಪಾಕಿಸ್ತಾನ ಮತ್ತು ಚೀನಾದ ಫ್ರೆಂಡ್ಶಿಪ್ಗೆ ಕೊಳ್ಳಿ ಇಟ್ಟಂತೆ ಕಾಣಿಸ್ತಾ ಇದೆ. ಅದುವೇ ಆಪರೇಷನ್ ಸಿಂಧೂರ. ಭಾರತೀಯ ಸೇನೆ ನಡೆಸಿದ ಒಂದೇ ಒಂದು ಕಾರ್ಯಾಚರಣೆ ಪಾಕಿಸ್ತಾನದ ಬೆನ್ನೆಲುಬನ್ನೇ ಮುರಿದು ಹಾಕಿತ್ತು. ಯಾವಾಗ ಭಾರತದ ಪೆಟ್ಟು ಬಿತ್ತೋ ಪಾಕಿಸ್ತಾನಕ್ಕೆ ಜ್ಞಾನೋದಯವಾಯಿತು. ಚೀನಾ ನಮಗೆ ರಕ್ಷಣೆ ಕೊಡಲ್ಲ, ನಮ್ಮನ್ನ ಉಳಿಸೋದು ಅಮೆರಿಕ ಮಾತ್ರ ಅಂತ ಯಾವಾಗ ಅರಿವಾಗತ್ತೆ, ಆವಾಗ ಪಾಕಿಸ್ತಾನ ಅಮೆರಿಕಾದ ಬೂಟ್ ನೆಕ್ಕೋದಕ್ಕೆ ಹೋಯಿತು. ಅಲ್ಲಿಂದಲೇ ಶುರುವಾಯಿತು ನೋಡಿ ಪಾಕಿಸ್ತಾನದ ಪಲ್ಟಿ ರಾಜಕೀಯ. ಕಳೆದ ಒಂದು ವರ್ಷದಿಂದ ಪಾಕಿಸ್ತಾನದ ನಾಯಕರು ಬೆಜಿಂಗ್ ಕಡೆಗೆ ಮುಖ ಮಾಡೋದನ್ನು ಬಿಟ್ಟು ವಾಷಿಂಗ್ಟನ್ ಕಡೆ ಓಡೋದಕ್ಕೆ ಶುರು ಮಾಡಿದ್ರು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಬಕೆಟ್ ಹಿಡಿದು ಚೀನಾವನ್ನ ಕೆಣಕಿದ್ರು. ಅದನ್ನೆಲ್ಲ ಒಂದು ವರ್ಷದಿಂದ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದ ಇದೇ ಕಪಟಿ ಚೀನಾ ಈಗ ತನ್ನ ಮೌನ ಮುರಿದಿದೆ. ಸುಮ್ಮನೆ ಬಾಯಿ ಮಾತಲ್ಲಿ ಬೈದಿಲ್ಲ, ಪಾಕಿಸ್ತಾನ ನಡುಗಿ ಹೋಗುವಂತೆ ಖಡಕ್ ಎಚ್ಚರಿಕೆ ಕೊಟ್ಟಿದೆ. ಅಷ್ಟಕ್ಕೂ ಆಪರೇಷನ್ ಸಿಂಧೂರದ ನಂತರ ಪಾಕಿಸ್ತಾನ ವಿದೇಶಾಂಗ ನೀತಿ ಬದಲಾಗಿದ್ದು ಹೇಗೆ? ಟ್ರಂಪ್ ಜೊತೆ ಪಾಕ್ ಅಂಟಿಕೊಂಡಿದ್ಯಾಕೆ? ಈಗ ಚೀನಾ ಕೊಟ್ಟಿರೋ ವಾರ್ನಿಂಗ್ ಏನು? ಜೊತೆಗೆ ಪಾಕಿಸ್ತಾನದ ಪ್ರಧಾನಿ ವಿರುದ್ಧವೇ ಅರೆಸ್ಟ್ ವಾರೆಂಟ್ ಜಾರಿಯಾಗಿದ್ದು ಬಂಧನ ವಾಗ್ದಾನ ಶಹಬಾಜ್ ಶರೀಫ್ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದರೆ ಚೀನಾ ಪಾಕಿಸ್ತಾನದ ಫ್ರೆಂಡ್ಶಿಪ್ಗೆ ಬಗ್ಗೆ ನಿಮಗೇನನ್ಸುತ್ತೆ? ಫ್ರೆಂಡ್ಶಿಪ್ ಬ್ರೇಕ್ ಆಗಿದ್ದು ಒಳ್ಳೆಯದೇ ಆಯ್ತಾ? ಶಹಬಾಜ್ ಶರೀಫ್ ಭಾರತದ ಮೇಲೆ ನಡೆಸಿದಂತಹ ದೌರ್ಜನ್ಯಕ್ಕೆ ಪಾಪದ ಕೊಡ ತುಂಬ ಹೋಗ್ಬಿಟ್ಟಿದೆ. ಈಗ ಶಹಬಾಜ್ ಶರೀಫ್ ಬಂಧನವಾಗ್ತಾನಂತೆ, ಜೈಲು ಸೇರ್ತಾನಂತೆ. ಇದೆಲ್ಲದರ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಪಾಕಿಸ್ತಾನದಿಂದ ದೊಡ್ಡ ಸುದ್ದಿಯೊಂದು ಹೊರಬಂದಿದೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ವಿರುದ್ಧ ಪಾಕಿಸ್ತಾನದಿಂದಲೇ ಬಂಧನ ವಾರೆಂಟ್ ಹೊರಡಿಸಲಾಗಿದೆ. ಇದು ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಈ ಬಂಧನದ ವಾರೆಂಟ್ ಅನ್ನು ಬಲೂಚಿಸ್ತಾನ್ ಸರ್ಕಾರ ಅರ್ಥಾತ್ ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ್ ಹೊರಡಿಸಿದೆ. ಶಹಬಾಜ್ ಶರೀಫ್ ಬಲೂಚಿಸ್ತಾನದ ವೀಸಾ ನಿಯಮಗಳನ್ನು ಉಲ್ಲಂಘಿಸಿದ್ದಾನೆ ಅಂತ ಆರೋಪಿಸಿ ಈ ಬಂಧನದ ವಾರೆಂಟ್ ಅನ್ನು ಹೊರಡಿಸಲಾಗಿದೆ. ಪಾಕಿಸ್ತಾನದ ಪ್ರಧಾನಿ ಬಲೂಚಿಸ್ತಾನದ ಏಕತೆಗೆ ಬೆದರಿಕೆ ಹಾಕಿದ್ದಾನೆ ಎನ್ನುವ ಆರೋಪ ಇದೆ. ಬಲೂಚಿ ನಾಯಕ ಮೀರ್ ಯಾರ್ ಬಲೂಚ್ ಶಹಬಾಜ್ ಶರೀಫ್ ವಿರುದ್ಧ ಈ ಬಂಧನ ವಾರೆಂಟ್ ಅನ್ನು ಹೊರಡಿಸಿದ್ದಾನೆ. ಮೀರ್ ಯಾರ್ ಬಲೂಚಿಸ್ತಾನದ ದೊಡ್ಡ ನಾಯಕನಾಗಿದ್ದು ಬಲೂಚಿಸ್ತಾನವನ್ನು ಸ್ವತಂತ್ರ ದೇಶ ಅಂತ ಗುರುತಿಸೋದಕ್ಕೆ ದೊಡ್ಡ ಚಳುವಳಿಯನ್ನು ಪ್ರಾರಂಭ ಮಾಡಿದ್ದಾರೆ ಮತ್ತು ಯಾವಾಗ ಪಾಕಿಸ್ತಾನ ಸರ್ಕಾರವನ್ನು ಟೀಕಿಸ್ತಾನೂ ಕೂಡ ಬಂದಿದ್ದಾನೆ. ಈಗ ಈಗ ಬಲೂಚಿಸ್ತಾನ್ ಗಣರಾಜ್ಯದ ವೀಸಾವನ್ನು ಶಹಬಾಜ್ ಶರೀಫ್ ಉಲ್ಲಂಘನೆ ಮಾಡಿದ್ದಾನೆ ಅಂತ ಹೇಳಿದ್ದಾರೆ ಮತ್ತು ಪಾಕಿಸ್ತಾನ ಪ್ರಧಾನಿ ವಿರುದ್ಧ ಬಂಧನದ ವಾರೆಂಟ್ ಹೊರಡಿಸಲಾಗಿದೆ. ಬಲೂಚಿಸ್ತಾನದ ಏಕತೆಗೆ ಬೆದರಿಕೆ ಹಾಕಿದ ಮತ್ತು ವೀಸಾವನ್ನು ಉಲ್ಲಂಘನೆ ಮಾಡಿದ ಆರೋಪದ ಮೇಲೆ ಪಾಕಿಸ್ತಾನ ಪ್ರಧಾನಿ ಬಂಧನವಾಗಬಹುದು ಅಂತ ಹೇಳಲಾಗ್ತಾಗಿದೆ. ಇದೆಲ್ಲ ಒಂದು ಕಡೆಯಾದರೆ ಶಹಬಾಜ್ ಶರೀಫ್ನ ಆಡಳಿತ ಹೆಂಗಿದೆ ಅಂತಂದರೆ, ಇಷ್ಟು ದಿನಗಳವರೆಗೆ ಚೀನಾದ ಬೂಟು ನೆಕ್ತಾಗಿದ್ದಂತಹ ಇದೇ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಈಗ ಅಮೆರಿಕಾದ ಬೂಟು ನೆಕ್ಕೋದಕ್ಕೆ ಹೋಗಿದ್ದಾನೆ. ಅಂದರೆ ಶಹಬಾಜ್ ಶರೀಫ್ ಟ್ರಂಪ್ ಬೂಟು ನೆಕ್ಕೊಂದು ಬಕೆಟ್ ಹಿಡಿತಾ ಇದ್ದಾನೆ. ವೀಕ್ಷಕರೇ, ಕತೆ ಎಲ್ಲಿಂದ ಶುರುವಾಗುತ್ತೆ ಅಂತಂದರೆ ಸ್ವಲ್ಪ ಹಿಂದೆ ಹೋಗಬೇಕು. ಅಂದರೆ 2025 ಆರಂಭದ ದಿನಗಳ ಕಡೆ ಹೋಗ್ಬೇಕು ನಾವು. ಪಾಕಿಸ್ತಾನ ಎಂದಿನಂತೆ ಗಡಿಯಲ್ಲಿ ತನ್ನ ಕುಚೇಷ್ಟೆ ಮುಂದುವರಿಸಿತು. ಆದರೆ ಈ ಬಾರಿ ಭಾರತ ಸುಮ್ಮನೆ ಕೂರಲಿಲ್ಲ. ಭಾರತ ಸರ್ಕಾರ ಮತ್ತು ಸೇನೆ ಸೇರಿ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ವು. ಅದುವೇ ಆಪರೇಷನ್ ಸಿಂಧೂರ. ಇದು ಕೇವಲ ಸರ್ಜಿಕಲ್ ಸ್ಟ್ರೈಕ್ ಆಗಿರಲಿಲ್ಲ ವೀಕ್ಷಕರೇ, ಇದೊಂದು ಪನಿಷ್ಮೆಂಟ್ ಸ್ಟ್ರೋಕ್ ಕೂಡ ಕೊಟ್ಟಂತಾಗಿತ್ತು. ಸಿಂಧ್ ಪ್ರಾಂತ್ಯ ಮತ್ತು ಪಂಜಾಬ್ ಪ್ರಾಂತ್ಯದ ಆಯಕಟ್ಟಿನ ಜಾಗದಲ್ಲಿ ಅಡಗಿ ಕೂತಂತಹ ಉಗ್ರರ ನೆಲೆಗಳನ್ನು ಮತ್ತು ಪಾಕ್ ಸೇನೆಯ ಬಂಕರ್ಗಳನ್ನು ಭಾರತ ಧೂಳಿಪಟ ಮಾಡಿ ಹಾಕಿತ್ತು ಒಂದೇ ಕ್ಷಣ. ಆಗ ಪಾಕಿಸ್ತಾನ ಯಾರ ಹತ್ರ ಹೊರಡೋಯ್ತು? ತನ್ನ ಪ್ರೀತಿಯ ಮಿತ್ರ ಚೀನಾದ ಹತ್ರ. ನನ್ನನ್ನು ಕಾಪಾಡಿ ಭಾರತ ಹೊಡಿತಾ ಇದೆ ಅಂತ ಅಂಗಲಾಚ್ತು. ಆದರೆ ಆಗ ಚೀನಾ ಏನು ಮಾಡ್ತು?
ಇದು ನಿಮ್ಮಿಬ್ಬರು ವಿಷಯ ನಾವ್ಯಾಕೆ ಬರೋಣ ಅಂತ ಸೇಫ್ ಆಗಿ ಹಿಂದೆ ಸರಿದು ಬಿಡ್ತು. ಚೀನಾದ ಈ ವರ್ತನೆ ಪಾಕಿಸ್ತಾನಕ್ಕೆ ದೊಡ್ಡ ಶಾಕ್ ಕೊಡ್ತು. ನಾವು ಯಾರನ್ನ ನಂಬ್ಕೊಂಡು ಬಂದಿದ್ವೋ ಅವರೇ ನಮ್ಮ ಕಷ್ಟ ಕಾಲದಲ್ಲಿ ಕೈ ಕೊಟ್ರು ಅನ್ನೋ ಸತ್ಯ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರದ ಸಮಯದಲ್ಲಿ ಅರ್ಥವಾಯಿತು. ಚೀನಾ ಕೈ ಕೊಟ್ಟ ಮೇಲೆ ಪಾಕಿಸ್ತಾನಕ್ಕೆ ಉಳಿದಿದ್ದು ಒಂದೇ ದಾರಿ, ಅದು ಅಮೆರಿಕ. ಅದೃಷ್ಟವಶಾತೋ ಅಥವಾ ದುರಾದೃಷ್ಟವೋ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿದ್ದರು. ಟ್ರಂಪ್ ಬಿಸ್ನೆಸ್ ಮೈಂಡ್ ಇರೋ ಮನುಷ್ಯ. ಪಾಕಿಸ್ತಾನ ಇದನ್ನೇ ಬಂಡವಾಳ ಮಾಡಿಕೊಳ್ತು. ಕಳೆದ 12 ತಿಂಗಳುಗಳಲ್ಲಿ ಪಾಕಿಸ್ತಾನದ ಪ್ರಧಾನಿ ಮತ್ತು ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅಮೆರಿಕಾಗೆ 16 ಬಾರಿ ಓಡೋಡ್ ಹೋಗಿದ್ದಾನೆ. ಮೊದಲಿಗೆ ಶಸ್ತ್ರಾಸ್ತ್ರ ಒಪ್ಪಂದ ಮಾಡ್ಕೊಂಡು ಬಿಡತ್ತೆ. ಚೀನಾದ ಕಳಪೆ ಫೈಟರ್ ಜೆಟ್ G-17 ಬೇಡ, ನಮಗೆ ಅಮೆರಿಕಾದ F-16 ಬೇಕು ಅಂತ ಪಾಕ್ ಹಠ ಹಿಡಿತಿಯತ್ತೆ. ಜೊತೆಗೆ IMFನಿಂದ ಸಾಲ ಬೇಕಿದ್ರೆ ಅಮೆರಿಕಾದ ಸಪೋರ್ಟ್ ಬೇಕೇ ಬೇಕು. ಅದಕ್ಕಾಗಿ ಪಾಕಿಸ್ತಾನ ಚೀನಾದ ಸಿಪೆಕ್ ಯೋಜನೆಯನ್ನ ನಿಧಾನಗೊಳಿಸಿ ಅಮೆರಿಕಾದ ಕಂಪನಿಗಳಿಗೆ ರೆಡ್ ಕಾರ್ಪೆಟ್ ಹಾಕೋದಕ್ಕೆ ಶುರು ಮಾಡಿತು. ಪಾಕಿಸ್ತಾನದ ನಾಯಕರು ಟ್ರಂಪ್ ಅವರನ್ನ ಜಗತ್ತಿನ ರಕ್ಷಕ, ಶಾಂತಿದೂತ ಅಂತೆಲ್ಲ ಹೊಗಳಿ ಚೀನಾವನ್ನ ಪರೋಕ್ಷವಾಗಿ ದೂರ ಇಡ್ತು. ಇದೆಲ್ಲವನ್ನ ಬೀಜಿಂಗ್ನಲ್ಲಿ ಕುಳಿತಿದ್ದ ಚೀನಾದ ಅಧ್ಯಕ್ಷ ಜಿಂಗ್ಪಿಂಗ್ ಗಮನಿಸ್ತಾನೆ ಇದ್ರು. ಒಂದು ಕಾಲದಲ್ಲಿ ಚೀನಾದ ಕಾಲಿನ ಹತ್ತಿರ ಕೂರ್ತಾ ಇದ್ದ ಪಾಕಿಸ್ತಾನ ಈಗ ಅಮೆರಿಕದ ಜೊತೆಗೆ ವೈನ್ ಗ್ಲಾಸ್ ಹಿಡಿದು ನಿಲ್ಲೋದನ್ನ ಡ್ರ್ಯಾಗನ್ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಈಗ ನಾವು ಇವತ್ತಿನ ಮುಖ್ಯ ವಿಷಯಕ್ಕೆ ಬರೋಣ. ಚೀನಾ ಇಷ್ಟು ದಿನ ಕಾದಿದ್ದು ಸಾಕು ಅಂತ ತೀರ್ಮಾನ ಮಾಡದಂತೆ ಕಾಣಿಸ್ತಾಗಿದೆ. ನಿನ್ನೆ ಮೊನ್ನೆ ಬೀಜಿಂಗ್ನಿಂದ ಇಸ್ಲಾಮಾಬಾದ್ಗೆ ಬಂದಿರೋ ಸಂದೇಶ ಸಾಮಾನ್ಯ ಸಂದೇಶ ಅಲ್ಲ ವೀಕ್ಷಕರೇ. ಇದನ್ನು ರಾಜತಾಂತ್ರಿಕ ಭಾಷೆಯಲ್ಲಿ ಅಲ್ಟಿಮೇಟಮ್ ಅಂತ ಕರೀತಾರೆ. ಚೀನಾದ ವಿದೇಶಾಂಗ ಸಚಿವಾಲಯ ಮತ್ತು ಅಲ್ಲಿನ ಸರ್ಕಾರಿ ಪತ್ರಿಕೆ ಗ್ಲೋಬಲ್ ಟೈಮ್ಸ್ ಪಾಕಿಸ್ತಾನಕ್ಕೆ ನೇರ ಎಚ್ಚರಿಕೆ ನೀಡಿವೆ. ಆ ಎಚ್ಚರಿಕೆಯ ಪ್ರಮುಖ ಅಂಶಗಳು ಇಲ್ಲಿವೆ. ಸಾಲ ವಾಪಸ್ ಕೊಡಿ ಅಥವಾ ಪರಿಣಾಮ ಎದುರಿಸಿ. ಮೊದಲನೇ ಸಂದೇಶ, ಚೀನಾ ಪಾಕಿಸ್ತಾನಕ್ಕೆ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ, ನೀವು ಅಮೆರಿಕಾದ ಜೊತೆ ದೋಸ್ತಿ ಮಾಡಿಕೊಳ್ಳಿ, ನಮ್ಮ ಅಭ್ಯಂತರ ಏನೂ ಇಲ್ಲ. ಆದರೆ ನಮ್ಮ ಹತ್ರ ತೆಗೆದುಕೊಂಡಿರೋ $30 ಬಿಲಿಯನ್ ಸಾಲವನ್ನು ಮೊದಲು ಬಡ್ಡಿ ಸಮೇತ ವಾಪಸ್ ಕೊಡಿ. ಪಾಕಿಸ್ತಾನದ ಆರ್ಥಿಕತೆ ಈಗಿರೋ ಸ್ಥಿತಿಯಲ್ಲಿ ಸಾಲ ತೀರಿಸೋದು ಬಿಡಿ, ಬಡ್ಡಿ ಕಟ್ಟೋದಕ್ಕೂ ಕೂಡ ದುಡ್ಡಿಲ್ಲ. ಚೀನಾ ಈಗ ಹಣಕಾಸಿನ ಕುತ್ತಿಗೆಯನ್ನು ಹಿಸುಕೋದಕ್ಕೆ ರೆಡಿಯಾಗಿದೆ. ಇನ್ನೊಂದು ಸಿಪೆಕ್ ಸ್ಥಗಿತದ ಬೆದರಿಕೆ. ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಅಥವಾ ಸಿಪೆಕ್ ಯೋಜನೆಯನ್ನು ನಾವು ಇಲ್ಲಿಗೆ ನಿಲ್ಲಿಸ್ತೀವಿ ಅಂತ ಚೀನಾ ಹೇಳಿದೆ. ಈ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಾವಿರಾರು ಚೀನಿ ಇಂಜಿನಿಯರ್ಗಳನ್ನು ವಾಪಸ್ ಕರೆಸ್ಕೊಳ್ತೀವಿ ಅಂತ ಬೆದರಿಕೆ ಹಾಕಿದೆ. ಇದೇನಾದರೂ ಆದರೆ ಪಾಕಿಸ್ತಾನದ ಅರ್ಧದಷ್ಟು ವಿದ್ಯುತ್ ಸ್ಥಾವರಗಳು ಬಂದಾಗಲಿವೆ. ಇನ್ನು 2 ದೋಣಿ ಮೇಲೆ ಕಾಲಿಡಬೇಡಿ ಅಂತ ಚೀನಾ ಹೇಳಿದೆ. ಚೀನಾದ ರಕ್ಷಣಾ ಸಚಿವಾಲಯದ ಅಧಿಕಾರಿಯೊಬ್ಬರು ಖಾಸಗಿಯಾಗಿ ಪಾಕ್ ಸೇನಾ ಮುಖ್ಯಸ್ಥರಿಗೆ ಫೋನ್ ಮಾಡಿ, ನೀವು ಆಪರೇಷನ್ ಸಿಂಧೂರದ ಸಮಯದಲ್ಲಿ ಏಟು ತಿಂದಾಗ ಅಮೆರಿಕ ಎಲ್ಲಿ ಹೋಗಿತ್ತು? ಈಗ ಟ್ರಂಪ್ ನಂಬಿಕೊಂಡು ನಮ್ಮನ್ನು ಎದುರು ಹಾಕ್ಕೊಳ್ತಾ ಇದ್ದೀರಾ? ನೆನಪಿರಲಿ, ಅಮೆರಿಕ ಬಳಸ್ಕೊಂಡು ಬಿಸಾಕತ್ತೆ, ನಾವು ಹಾಗಲ್ಲ. ಆದರೆ ನಮಗೂ ಕೋಪ ಬಂದರೆ ಸುಮ್ಮನೆ ಇರೋದಿಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರಂತೆ. ಈಗ ಪಾಕಿಸ್ತಾನದ ಸ್ಥಿತಿ ಹೆಂಗಾಗಿದೆ ಅಂತಂದರೆ, ಮುಂದೆ ಹೋದರೆ ಹಳ್ಳ, ಹಿಂದೆ ಬಂದರೆ ಕೊಳ್ಳ. ಚೀನಾ ಕಡೆ ಹೋದರೆ ಟ್ರಂಪ್ ಕೋಪಗೊಳ್ತಾರೆ, IMFನಿಂದ ಸಾಲ ಸಿಗೋದಿಲ್ಲ, ದೇಶ ದಿವಾಳಿಯಾಗತ್ತೆ. ಚೀನಾ ಸಾಲ ವಾಪಸ್ ಕೇಳುತ್ತೆ. ಅಮೆರಿಕದ ಕಡೆ ಹೋದರೆ ಚೀನಾ ವಾಪಸ್ ಸಾಲ ಕೇಳತ್ತೆ, ಅಭಿವೃದ್ಧಿ ಕೆಲಸಗಳು ನಿಂತು ಹೋಗ್ಬಿಡ್ತವೆ. ಅಷ್ಟೇ ಅಲ್ಲ, ವಿಶ್ವಸಂಸ್ಥೆಯಲ್ಲಿ ಕಾಶ್ಮೀರದ ವಿಷಯ ಬಂದಾಗ ಚೀನಾ ಇನ್ನು ಮುಂದೆ ಪಾಕಿಸ್ತಾನದ ಪರ ವೀಟೋ ಮಾಡಲ್ಲ ಅಂತ ಹೇಳಿದೆ. ಪಾಕಿಸ್ತಾನದ ವಿದೇಶಾಂಗ ಸಚಿವರು ಈಗ ಪೇಚಿಗೆ ಸಿಕ್ಕಾಕೊಂಡಿದ್ದಾರೆ. ಒಂದು ಕಡೆ ಆಪರೇಷನ್ ಸಿಂಧೂರ್ನಿಂದ ಆಗಿರೋ ಗಾಯ ಇನ್ನೂ ಕೂಡ ಮಾದಿಲ್ಲ. ಭಾರತದ ಗಡಿಯಲ್ಲಿ ಪಾಕಿಸ್ತಾನ ಹದಗೆಟ್ಟು ಕೂತಿದೆ. ಇನ್ನೊಂದು ಕಡೆ ನಂಬಿದ ಸಾಕು ತಂದೆ ಚೀನಾ ಈಗ ಲಾಠಿ ಹಿಡ್ಕೊಂಡು ನಿಂತಿದೆ. ಈಗ ಇಡೀ ಬೆಳವಣಿಗೆಯ ಹಿಂದೆ ಪಾಕಿಸ್ತಾನದ ರಾಜತಾಂತ್ರಿಕ ಗೆಲುವು ಎದ್ದು ಕಾಣಿಸ್ತಾಗಿದೆ. ನರೇಂದ್ರ ಮೋದಿಯವರ ಆಪರೇಷನ್ ಸಿಂಧೂರದ ಮೂಲಕ ಭಾರತ ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಪಾಠ ಕಲಿಸಿಲ್ಲ, ಚೀನಾ ಮತ್ತು ಪಾಕಿಸ್ತಾನದ ಸಂಬಂಧದಲ್ಲೂ ಬಿರುಕು ಮೂಡಿಸಿದೆ. ಪಾಕಿಸ್ತಾನ ಒಂದು ಸೇತು ಕುದುರೆ, ಇದಕ್ಕೆ ಮೇವು ಹಾಕಿ ಪ್ರಯೋಜನ ಇಲ್ಲ ಅನ್ನೋ ಸಂದೇಶವನ್ನು ಭಾರತ ಚೀನಾಗೆ ಮನವರಿಕೆ ಮಾಡಿ ಕೊಟ್ಟಿದೆ. ಇನ್ನೊಂದು ಕಡೆ ಅಮೆರಿಕದ ಜೊತೆಗೂ ಭಾರತ ಉತ್ತಮ ಬಾಂಧವ್ಯ ಇಟ್ಟುಕೊಂಡಿದೆ. ಟ್ರಂಪ್ ಭಾರತದ ಪ್ರಧಾನಿ ಜೊತೆ ಇರುವಂತಹ ಸ್ನೇಹವನ್ನು ಕಳೆದುಕೊಳ್ಳೋದಕ್ಕೆ ಇಷ್ಟವಿಲ್ಲ. ಹೀಗಾಗಿ ಪಾಕಿಸ್ತಾನಕ್ಕೆ ಅಮೆರಿಕದಿಂದ ಸಿಗೋದು ಕೇವಲ ಚಿಲ್ಲರೆ ಮಾತ್ರ, ಸಂಪೂರ್ಣ ಬೆಂಬಲ ಇಲ್ಲ. ಕೊನೆಯದಾಗಿ ಹೇಳಬೇಕಂತಂದರೆ ವೀಕ್ಷಕರೇ, ಪಾಕಿಸ್ತಾನ ಮಾಡಿದ್ದನ್ನೇ ಅನುಭವಿಸ್ತಾಗಿದೆ. ಮಾಡಿದ್ದನ್ನೋ ಮಾರಾಯ ಅಂತ ಹೇಳ್ತೀವಲ್ಲ, ಹಾಗೆ ಪಾಕಿಸ್ತಾನ ಈಗ ತಾನೇನು ಮಾಡಿತ್ತಲ್ಲ ಕರ್ಮ ರಿಟರ್ನ್ಸ್ ಆಗ್ತಾಗಿದೆ. ಇಷ್ಟು ವರ್ಷ ಭಾರತದ ವಿರುದ್ಧ ಚೀನಾವನ್ನು ಎತ್ತಿಕಟ್ಟಾಗಿತ್ತು ಪಾಕಿಸ್ತಾನ. ಈಗ ಅದೇ ಚೀನಾ ಪಾಕಿಸ್ತಾನದ ಕುತ್ತಿಗೆಗೆ ಬಂದಿದೆ.
1 ವರ್ಷದ ಹಿಂದೆ ಆಪರೇಷನ್ ಸಿಂಧೂರದ ಸಮಯದಲ್ಲಿ ಭಾರತ ಪಾಕ್ನ ಭೂಪ್ರದೇಶವನ್ನು ಹೇಗೆ ನಡುಗಿಸಿತ್ತು, ಈಗ ಚೀನಾ ಪಾಕಿಸ್ತಾನದ ಆರ್ಥಿಕತೆಯನ್ನು ನಡುಗಿಸ್ತಾಗಿದೆ. ಬಕೆಟ್ ಹಿಡಿಯುವವರಿಗೆ ಸಿಗೋದು ಎಂಜಲು ಮಾತ್ರ, ಗೌರವ ಇಲ್ಲ ಅನ್ನೋದು ಪಾಕಿಸ್ತಾನಕ್ಕೆ ಈಗಲಾದರೂ ಅರ್ಥವಾಗುತ್ತಾ, ಅಥವಾ ಚೀನಾದ ಸಾಲದ ಬಲೆ ಮತ್ತು ಅಮೆರಿಕದ ಷರತ್ತುಗಳ ನಡುವೆ ಸಿಲುಕಿ ಪಾಕಿಸ್ತಾನ ಮತ್ತಷ್ಟು ಛಿದ್ರವಾಗುತ್ತಾ, ಇದನ್ನು ಕಾಲವೇ ನಿರ್ಧರಿಸಬೇಕು. ಆದರೆ ಒಂದು ಮಾತ್ರ ಸತ್ಯ ವೀಕ್ಷಕರೇ, ಭಾರತದ ತಂಟೆಗೆ ಬಂದರೆ ಏನಾಗತ್ತೆ ಎನ್ನುವುದನ್ನು ಪಾಕಿಸ್ತಾನದ ಇಂದಿನ ದುಸ್ಥಿತಿ ಸಾಕ್ಷಿ. ಈ ಬಗ್ಗೆ ನಿಮಗೇನನ್ಸುತ್ತೆ? ಚೀನಾ ತನ್ನ ಸಾಲ ವಾಪಸ್ ಪಡೆಯುವುದಕ್ಕೆ ಪಾಕ್ನ ಯಾವುದಾದ್ರೂ ಭಾಗವನ್ನು ಕಬಳಿಸ್ಕೊಳ್ಳುತ್ತಾ, ಅಥವಾ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಪಾಕಿಸ್ತಾನದ ಒಂದು ಭಾಗವನ್ನು ಚೀನಾಗೆ ಮಾರಿಬಿಡತ್ತಾ? ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.